ಹಾಯ್, ದಿಸ್ ಇಸ್ ಸ್ಫೂರ್ತಿ ಗೌಡ, ಮೇಕಪ್ ಆರ್ಟಿಸ್ಟ್. ರೀಸೆಂಟಾಗಿ ನಮ್ಮ ಪಾಪುಗೆ ನಾಮಕರಣ ಮಾಡಿದ್ವಿ, ಜೊತೆಗೆ ಕಿವಿನೂ ಚುಚ್ಚಿಸಿದ್ವಿ. ಈ ಒಂದು ವ್ಲಾಗ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫುಲ್ ವಿಡಿಯೋನ ಹಾಕಿದ್ದೀನಿ. ಲಿಂಕ್ ಬಂದು ನನ್ನ ಬಯೋದಲ್ಲಿದೆ, ಸೊ ನೀವು ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದೆ ನನ್ನ ಒಂದು ಮೇಕಪ್ ಕೆರಿಯರ್ನ ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ. ಅದಕ್ಕಿಂತ ಮುಂಚೆ ನಾನು ಎಲ್ಲಿ ವರ್ಕ್ ಮಾಡ್ತಾಯಿದ್ದೆ ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ. 2019 ಡಿಗ್ರಿ ಕಂಪ್ಲೀಟ್ ಮಾಡಿ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಹೋದೆ. ಅಲ್ಲಿ ನಮ್ಮ ಅತ್ತೆ ಮಾವ ಒಂದು ಜಾಬ್ನ ನನಗೆ ರೆಫರ್ ಮಾಡಿದ್ರು. ಆ್ಯಸ್ ಎ ಪೇಷಂಟ್ ಕೇರ್ ಆಫೀಸರ್ ಆಗಿ ನಾನು ಒಂದು ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನನ್ನ ಫಸ್ಟ್ ಸ್ಯಾಲ್ರಿ ಬಂದು 14,000, ಬೈ ಹ್ಯಾಂಡ್ ನನಗೆ 8,600 ರುಪೀಸ್ ಸಿಗ್ತಾಯಿತ್ತು. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ನಾನು ಪೇಷಂಟ್ ಕೇರ್ ಆಫೀಸರ್ ಆಗಿರೋದ್ರಿಂದ ಪ್ರತಿದಿನವೂ ನಾನು ಪೇಷಂಟ್ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇರಬೇಕಾಗಿತ್ತು. ಸೊ ಆವಾಗ ನನಗೆ ಅನ್ನಿಸ್ತಿದ್ದು ನನ್ನ ಕಷ್ಟ ಏನೂ ಅಲ್ಲ ಇವ್ರುಗಳ ಮುಂದೆ. ಸ್ವಲ್ಪ ದಿನ ಆದಮೇಲೆ ನಾನು ಇನ್ನೊಂದು ಹಾಸ್ಪಿಟಲ್ಗೆ ಹೋಗಿ ಇಂಟರ್ವ್ಯೂ ಕೊಟ್ಟೆ, ಅಲ್ಲೂ ಕೂಡ ಸೆಲೆಕ್ಟ್ ಆಯಿತು. ಆ್ಯಂಡ್ ಅಲ್ಲಿ ನನಗೆ ಎಷ್ಟು ಸ್ಯಾಲ್ರಿ ಕೊಟ್ಟರು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆ್ಯಂಡ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.